ನಮಸ್ಕಾರ ಸ್ನೇಹಿತರೆ. ಈ ಸೀಸನ್ ಬಿಗ್ ಬಾಸ್ ಮನೆಯಲ್ಲಿ ಟ್ರೆಂಡಿಂಗ್ ಆಗಿರುವ ಹೆಸರು ಅಂತ ಬಂದರೆ ಅದು ಗಿಲ್ಲಿ ಮತ್ತು ರಕ್ಷಿತಾ. ಗಿಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ರಕ್ಷಿತಾ ಇಷ್ಟು ದಿನ ಚೆನ್ನಾಗಿಯೇ ಆಟ ಆಡ್ತಾ ಇದ್ದು. ಆದರೆ ಇವತ್ತು ಯಾಕೋ ಸ್ವಲ್ಪ ಟ್ರ್ಯಾಕ್ ಮಿಸ್ ಆಗ್ತಾ ಇದೆ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ ಕೆಲವೊಂದು ರೀಸನ್ ಇದ್ದಾವೆ. ಅದು ಏನಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಕ್ಷಿತಾ ಅವರು ಈ ಹಿಂದೆ ತುಂಬ ಚೆನ್ನಾಗಿಯೇ ಗೇಮ್ನ ಆಡಿಕೊಂಡು ಬಂದಿದ್ದರು. ಅದಲ್ಲದೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ಮತ್ತೆ ವಾಪಸ್ ಬಂದಿದ್ದರು. ಇದು ಒಂಥರ ದೇವರು ಕೊಟ್ಟ ವರ ಅಂತಲೇ ಹೇಳ್ಬೋದು. ರಕ್ಷಿತಾ ಅವರು ಗೇಮ್ನ ಚೆನ್ನಾಗಿಯೇ ಆಡ್ಕೊಂಡು ಬಂದಿದ್ದರು. ಅದಕ್ಕೇ ಇವರಿಗೆ ತುಂಬ ಜನ ಫ್ಯಾನ್ಸ್ ಕೂಡ ಇದ್ದಾರೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಈ ವಾರದಲ್ಲಿ ತೆಗೆದುಕೊಂಡಿರುವಂತಹ ಒಂದು ನಿರ್ಧಾರ ಏನಿದೆ ಅದು ಸ್ವಲ್ಪ ತಪ್ಪಾಗಿದೆ ಅಂತ ನನ್ನ ಒಪಿನಿಯನ್. ನಿಮಗೂ ಹಾಗೆ ಅನ್ನಿಸಿದ್ರೆ ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಷಯ ಏನಂತ ಹೇಳಿದರೆ, ನಿನ್ನೆ ಮಡಿಕೆ ಹೊಡೆಯೋ ಒಂದು ಟಾಸ್ಕ್ ಕೊಟ್ಟಿದ್ದರು. ಆ ಟಾಸ್ಕ್ನಲ್ಲಿ ನಾಮಿನೇಟ್ ಆದಂತಹ ತಂಡದಿಂದ ಒಬ್ಬರನ್ನು ನಾಮಿನೇಟ್ ಮಾಡಬೇಕು ಮತ್ತು ಯಾರು ನಾಮಿನೇಟ್ ಆದ ತಂಡದಲ್ಲಿ ಇರುವಂಥ ಎಲ್ಲ ಸ್ಪರ್ಧಿಗಳು ಇದ್ದರೂ ಅವರಿಂದ ಒಬ್ಬರನ್ನು ಸೇವ್ ಮಾಡಿ ನಾಮಿನೇಟ್ ಆಗದೇ ಇರುವಂಥ ತಂಡಕ್ಕೆ ಸೇರಿಸಬೇಕಿತ್ತು. ಈ ಟೈಮ್ನಲ್ಲಿ ರಕ್ಷಿತಾ ರಾಶಿಕಾ ಅವರಿಗೆ ಆಪರ್ಚುನಿಟಿನ ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇದನ್ನು ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಅಲ್ಲಿ ರಾಶಿಕಾ ಅವರ ಎಫರ್ಟ್ ತುಂಬಾ ಚೆನ್ನಾಗೇ ಇತ್ತು. ಬೇರೆ ವಿಷಯದಲ್ಲಿ ಏನೇ ಇರ್ಬೋದು, ರಾಶಿಕಾ ಅವರು ತುಂಬಾ ಚೆನ್ನಾಗಿ ಆಡಿ ಮಡಿಕೆನ ಹೊಡೆದಿದ್ದಾರೆ. ಇದು ಮೊದಲನೇ ವಿಷಯ. ಇನ್ನು ಸೆಕೆಂಡ್ ವಿಷಯ ಏನಪ್ಪ ಅಂತ ಅಂದರೆ, ರಕ್ಷಿತಾ ಇದರಲ್ಲಿ ಗೇಮ್ನ ಆಡಿಲ್ಲ. ಆಡಿದವರು ಮಾತ್ರ ಸೇಫ್ ಆಗಬೇಕು. ಹಾಗಿದ್ರೆ ಗಿಲ್ಲಿ ಕೂಡ ಗೇಮ್ ಆಡಿರಲಿಲ್ಲ ಅಥವಾ ಆಡಿದ್ರಲ್ಲೂ ಗೆದ್ದಿರಲಿಲ್ಲ. ಗಿಲ್ಲಿ ತಾನೇ ಸೇಫ್ ಆಗಬೇಕು, ತಾನೇ ಕ್ಯಾಪ್ಟನ್ ಆಗಬೇಕು ಅಂತ ಹಠ ತೊಟ್ಟಿದ್ದ. ಆದರೆ ರಕ್ಷಿತಾ ಈ ರೀತಿಯಾಗಿ ಮಾಡಿಲ್ಲ. ರಾಶಿಕಾ ಮಿಸ್ ಆದರೆ ಸಾಕು ಅನ್ನೋ ರೀತಿಯಲ್ಲಿ ಇವಳು ಹೇಳೋ ಮಾತು ಇತ್ತು. ಸುದಿ ಅವರು ಸೇಫ್ ಆಗಿದ್ದಾರೆ, ಇದಂತೂ ಸರಿಯಾದ ನಿರ್ಧಾರ ಆಗಿರಲಿಲ್ಲ. ಇದಕ್ಕೆ ಕಾರಣ ನೇರವಾಗಿ ರಕ್ಷಿತನೇ ಆಗ್ತಾರೆ. ಇವ್ರ ಗುಂಪಿನಲ್ಲಿ ಡಿಸೈಡ್ ಆಗಿದ್ದರು ರಾಶಿಕಾ ಅವರನ್ನೇ ಸೇಫ್ ಮಾಡಬೇಕು, ಅವಳು ಚೆನ್ನಾಗಿ ಆಟ ಆಡಿದ್ಲು ಅಂತ ಹೇಳಿ. ಅದಕ್ಕೆ ರಕ್ಷಿತಾ ಓಕೆ ಅಂತ ಹೇಳಿದರೆ ತುಂಬ ಚೆನ್ನಾಗಿರ್ತಿತ್ತು. ಈ ಸಲ ನಾಮಿನೇಷನ್ ಅಂತ ಇದ್ದಿದ್ದರೆ ರಾಶಿಕಾ ಅವರು ಸೇಫ್ ಆಗ್ತಾಯಿದ್ರು, ಸುದಿ ಅವರು ಎಲಿಮಿನೇಟ್ ಆಗ್ತಾಯಿದ್ರು. ಆದರೆ ಸುದಿ ಅವರು ಸೇಫ್ ಆಗಿದ್ದಾರೆ. ಸೇಫ್ ಝೋನ್ ಸುದಿ ಅವರು ನಾಮಿನೇಷನ್ನಿಂದ ಪಾರಾಗಿದ್ದಾರೆ. ಈ ವಿಷಯದಲ್ಲಿ ರಕ್ಷಿತಾ ಸ್ವಲ್ಪ ಎಡವಿದ್ರ ಅಂತ ನನ್ನ ಅಭಿಪ್ರಾಯ. ರಾಶಿಕಾ ಅವ್ರನ್ನ ಸೇಫ್ ಮಾಡಿದರೆ ಸುದಿ ಅವರು ಎಲಿಮಿನೇಟ್ ಆಗ್ತಾಯಿದ್ರು. ಇವು ಸುದಿ ನಾಮಿನೇಷನ್ನ ಕಂಡಿರಲಿಲ್ಲ. ರಕ್ಷಿತಾ ಇಲ್ಲಿ ಒಂದು ಚೂರು ಎಡುವುದ್ರ ಅಂತ ನನ್ನ ಅಭಿಪ್ರಾಯ. ನಿಮಗೂ ಹಾಗೆ ಅನಿಸ್ತಾ? ಇದನ್ನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.